ನಮಸ್ತೆ ಸರ್. ನಮಸ್ತೆ ಅಮ್ಮ. ನೀವು ಕೊಟ್ಟಿದ್ದ ಲಾಯರ್ ಫೀಸ್ನ ಗಲ್ಫ್ ಲಾಯರ್ಗೆ ಪೇ ಮಾಡಿದೆ ಅಮ್ಮ. ನಿಮ್ಗೆ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಮ್ಮ. ಏನು ಲಾಯರ್ ಸರ್? ಅದೇನಂದ್ರೆ ನಿಮ್ಮಮ್ಮನ್ನ ಆದಷ್ಟು ಬೇಗ ಗಲ್ಫ್ನಿಂದ ಬಿಡ್ಸ್ಕೊಂಡ್ ಬರ್ಬೇಕಮ್ಮ. ಅದಕ್ಕೋಸ್ಕರ ನೀವು 15 ಲಕ್ಷಕ್ಕೆ ಇನ್ನೂ 15 ಲಕ್ಷ ಸೇರಿಸಿ ಟೋಟಲ್ 30 ಲಕ್ಷ ಕಟ್ಟಬೇಕಾಗತ್ತೆ. $30 ಲಕ್ಷನಾ? ಅಷ್ಟೇ ಅಲ್ಲಮ್ಮ, ಅಲ್ಲಿಂದ ಆದಷ್ಟು ಬೇಗ ನಿಮ್ಮಮ್ಮನ ಬಿಡಿಸ್ಕೊಂಡು ಬರ್ಲಿಲ್ಲ ಅಂದ್ರೆ ನೀವು ನಿಮ್ಮಮ್ಮನ್ನ ಮರಿಬೇಕಾಗತ್ತೆ. ಏನ್ ಹೇಳ್ತಿದ್ದೀರಾ ಸರ್? ನಾನು ಹೇಳಿದ್ ನಿಜಾನಮ್ಮ. ಗಡುವು ತೀರದ ಮೇಲೆ ಫೈನ್ ಕಟ್ಟದ ಕೈದಿಗಳನ್ನ ಅವರು ಜೀವಂತವಾಗಿ ಬಿಡಲ್ಲಮ್ಮ. ಏನ್ ಹೇಳ್ತಿದ್ದೀರಾ ಸರ್? ಹಾಗಾಗೋದಕ್ಕೆ ನಾನ್ ಬಿಡಲ್ಲ ಸರ್. ನಮ್ಮಮ್ಮನ್ನ ನಾವು ಕಾಪಾಡ್ಕೋತೇವೆ. ಕಾಪಾಡ್ಕೊಂಡ್ರೆ ಯಾರಿಗೂ ಯಾವ ಸಮಸ್ಯೆನೂ ಇಲ್ಲಮ್ಮ. ಆದ್ರೆ ದುಡ್ಡು ಅರೇಂಜ್ ಮಾಡಿಲ್ಲ ಅಂದ್ರೇನೆ ಪ್ರಾಬ್ಲಮ್ ಆಗೋದು. ಈ ವಿಷಯ ಹೇಳೋಕೆ ಬರಕ್ ಹೇಳಿದ್ದು. ನೀವ್ ಹೇಗಾದ್ರೂ ಮಾಡಿ ನಾನು ಹೇಳಿದ್ದ ಅಮೌಂಟ್ನ 6 ತಿಂಗಳ ಒಳಗೆ ಕಟ್ಬೇಕಮ್ಮ. ಸರಿ ಸರ್. ಸರಿನಮ್ಮ, ನಾನು ಹೊರಡ್ತೀನಿ. ಗಡುವು ತೀರದ ಮೇಲೆ ಫೈನ್ ಕಟ್ಟದ ಕೈದಿಗಳನ್ನ ಅವರು ಜೀವಂತವಾಗಿ ಬಿಡಲ್ಲಮ್ಮ. ಚಿಕ್ಕ ವಯಸ್ಸಿನಲ್ಲೇ ತುಂಬಾ ದೊಡ್ಡ ಸಮಸ್ಯೆನ ಎದುರಿಸ್ತೀಯಲ್ಲ ತಾಯಿ. ಆ ಸಮಸ್ಯೆಯನ್ನ ಎದುರಿಸಿ ಬದುಕ್ತೀನೋ ಇಲ್ಲ ಸಮಸ್ಯೆ ಸುಳಿಯಲ್ಲಿ ಪ್ರಾಣ ಕಳ್ಕೋತೀನೋ ಏನು ಅರ್ಥ ಆಗ್ತಿಲ್ಲ ಸ್ವಾಮಿ. ಬೇಜಾರಾಗ್ಬೇಡ. ನಿನ್ನ ಕಷ್ಟ ತೀರಬೇಕು ಅಂದ್ರೆ ಒಂದೇ ಮಾರ್ಗ ಇದೆ. ಆ ಮಹಾದೇವನನ್ನ ಪ್ರಸನ್ನ ಮಾಡೋದು. ಅದೇಗೆ ಸ್ವಾಮಿ? ಈ ಪೌರ್ಣಿಮೆ ದಿನದಂದು ಮೇಲಿರೋ ಶಿವಾಲಯದಲ್ಲಿ 12 ವರ್ಷದಿಂದ ಯಾರು ಬೆಳಗಿಸೋಕೆ ಆಗದೇ ಇರೋ ಅಖಂಡ ಜ್ಯೋತಿಯನ್ನ ನೀನು ಕಷ್ಟಪಟ್ಟು ಬೆಳಗಿಸಿದ್ರೆ ನಿನ್ನ ಕೋರಿಕೆಯನ್ನ ಆ ಮುಕ್ಕಣ್ಣನೇ ಈಡೇರಿಸ್ತಾನೆ. ನಿಜನಾ ಸ್ವಾಮಿ? ಹಾಗಾದ್ರೆ ಆ ಅಖಂಡ ಜ್ಯೋತಿನ ನಾನ್ ಬೆಳಗಿಸ್ತೀನಿ. ಅದು ನೀನು ಅಂದುಕೊಂಡಷ್ಟು ಸುಲಭ ಅಲ್ಲಮ್ಮ. 12 ವರ್ಷದಿಂದ ಎಷ್ಟೋ ಜನ ಭಕ್ತರು ಪ್ರಯತ್ನಿಸಿ ಇಲ್ಲಿವರೆಗೂ ಆ ಅಖಂಡ ಜ್ಯೋತಿಯನ್ನ ಬೆಳಗಿಸೋಕೆ ಆಗಿಲ್ಲಮ್ಮ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನ್ ಪ್ರಯತ್ನ ಪಡ್ತೀನಿ ಸ್ವಾಮಿ. ನಾಳೆ ಪೌರ್ಣಿಮೆ ದಿನದಂದು ದೇವರಿಗೆ ನೈವೇದ್ಯ ಮಾಡಿಕೊಂಡು ಇಲ್ಲಿಗೆ ಬಾರಮ್ಮ. ಅಖಂಡ ಜ್ಯೋತಿಯನ್ನ ಬೆಳಗಿಸೋಕೆ ಏನು ಮಾಡಬೇಕೋ ನಾನು ಹೇಳ್ತೀನಿ. ಸರಿ ಸ್ವಾಮಿ. ಶುಭಮಸ್ತು. ಹೇಗಾದ್ರೂ ಮಾಡಿ ಅಖಂಡ ಜ್ಯೋತಿನ ಬೆಳಗಿಸ್ಬೇಕು. ಮಮ್ಮಿ, ಇದೇನಿದು? ಇದಾ ನೈವೇದ್ಯ ಕೃಷ್ಣ. ನೈವೇದ್ಯನ ಎಲ್ಲಿಗೆ ತಗೊಂಡು ಹೋಗ್ತಾ ಇದೀವಿ? ಇವತ್ತು ಹುಣ್ಣಿಮೆ ಅಲ್ವಾ ಕೃಷ್ಣ? ಶುದ್ಧ ಮನಸ್ಸಿಂದ ದೇವರಿಗೆ ನೈವೇದ್ಯ ಮಾಡಿಕೊಂಡು ದೇವರಿಗೆ ಅರ್ಪಣೆ ಮಾಡಿ ಆಮೇಲೆನೆ ನಾವು ಸೇವಿಸ್ಬೇಕು. ಓ, ಫಸ್ಟ್ ದೇವರಿಗೆ, ಆಮೇಲೆ ನಮ್ಗೆ. ಸರಿ. ನೀನ್ ಪ್ರಸಾದ ತಿಂತ್ಯಾ? ಹಾ, ತಿಂತೀನಿ. ನನ್ ಮುದ್ದು ಕೃಷ್ಣ ಒಳ್ಳೆಯವನು. ಅನಂತು ಬೇಗ ಹೋಗೋ.
ಅಮ್ಮ ಅಪರ್ಣ, ಈ ದಂಡ ಹಿಡ್ಕೊಂಡು ಶಿವನಾಮ ಸ್ಮರಣೆ ಮಾಡಿಕೊಂಡು ಮುಂದೆ ನಡೆಯಮ್ಮ. ಸರಿ ತಾತ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಓಂ ನಮಃ ಶಿವಾಯ. ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಓಂ ನಮಃ ಶಿವಾಯ. ಶಿವಾಯ. ಓಂ ನಮಃ ಓಂ ನಮಃ ಶಿವಾಯ. ಶಿವಾಯ. ಓಂ ನಮಃ ಶಿವಾಯ. ಓಂ ಓಂ ನಮಃ ನಮಃ ಶಿವಾಯ. ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಓಂ ನಮಃ ಶಿವಾಯ. ಶಿವಾಯ. ಓಂ ಓಂ ನಮಃ ನಮಃ ಶಿವಾಯ. ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಏಯ್ ಕೃಷ್ಣ, ಆ ಕಡೆ ಎಲ್ಲಿ ಹೋಗ್ತಿದ್ಯಾ? ಕೃಷ್ಣ, ನಿಲ್ಲು. ಎಲ್ಲಿಗ? ಏನ್ ಕೃಷ್ಣ ಹಾಗ್ ನೋಡ್ತಿದ್ಯಾ? ಏನ್ ಮಾಡ್ತಿದಾರ ಅವರು? ಹಾಗೆ ಗರುಡಗಂಬನ ಹಿಡ್ಕೊಂಡು ನಾವೇನೇ ಕೇಳ್ಕೊಂಡ್ರು ಆ ಪರಮೇಶ್ವರ ನೆರವೇರಿಸ್ತಾನೆ ಅನ್ನೋದು ನಂಬಿಕೆ ಕಂದ. ಹೌದಾ? ನಾನು ಒಂದ್ ಕೇಳ್ಕೋಬೇಕು. ಅವ್ರು ಹಾಗೆ ಮಾಡಿದ್ರೆ ನನ್ನ ಆಸೆನೂ ಈಡೇರುತ್ತಾ? ಖಂಡಿತ ನೆರವೇರುತ್ತೆ ಕೃಷ್ಣ. ಸರಿ, ನಾನು ಹೋಗಿ ಬೇಡ್ಕೊಂಡು ಬರ್ತೀನಿ. ಕೃಷ್ಣ, ಬೇರೆ ಎಲ್ಲೂ ಹೋಗ್ದೆ ಬೇಗ ಬಂದ್ಬಿಡು ಕಂದ. ಸರಿ ಸರಿ, ಹೋಗ್ಬಾ. ಹುಷಾರು. ಹಾ, ಹುಷಾರು ಕೃಷ್ಣ. ಸ್ವಾಮಿ, ನನಗೆ ದೊಡ್ಡ ಆಸೆ ಏನೂ ಇಲ್ಲ, ಚಿಕ್ಕ ಆಸೆ ಅಷ್ಟೇ. ನನ್ ಸುಂದರಿ ನನಗೆ ಕಾಣಿಸಿದ್ರೆ ಸಾಕು. ನನ್ ಸುಂದರಿಯಲ್ಲಿ ಸ್ವಾಮಿ, ಇದು ಚೀಟಿಂಗ್. ನನ್ ಸುಂದರಿ ಬಂದಿಲ್ಲ. ನನ್ ಬೇಡಿಕೆ ಈಡೇರಿಸ್ಲಿಲ್ವಲ್ಲ ನೀನು? ನಿನ್ ಜೊತೆ ಟು. ಅಮ್ಮ, ಇರಮ್ಮ, ನೀನೆಲ್ಲಿಗೆ? ಪೂಜೆ ಇದೆ ಅಲ್ವೇನೆ? ಬೇಕಾಗಿರೋದು ಅವಳಿಗೆ, ಅವಳೇ ಮಾಡ್ಕೋತಾಳೆ. ನಮಗ್ಯಾಕೆ? ಪೂಜೆಲಿದ್ರೆ ನಮಗೂ ಒಳ್ಳೇದೇ ಕಣೆ. ಏನ್ ಬೇಕಾಗಿಲ್ಲ, ನೀನ್ ಆರಾಮಾಗಿರು. ಸರಿ. ನಮಸ್ಕಾರ ಶಾಸ್ತ್ರಿ. ನಮಸ್ಕಾರನಮ್ಮ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅತ್ತೆ, ಈ ಪ್ರಸಾದ ಎಲ್ರಿಗೂ ಹಂಚ್ಬಿಡಿ. ಸರಿ. ನೀವು ಈ ಪ್ರಸಾದ ಹಂಚ್ಬಿಡಿ, ನಾನು ಶಾಸ್ತ್ರಿಗಳ ಹತ್ರ ಮಾತಾಡ್ತೀನಿ. ಸರಿನಮ್ಮ, ನಡಿ ಕೃಷ್ಣ. ನೈವೇದ್ಯನಾ ಇಲ್ಲಿ ಕೊಡಮ್ಮ. ಶ್ರೀ ಆಂಜನೇಯ
प्रसन्नाञ्जनेयम् श्रीयाञ्जनेयम् प्रसन्नाञ्जनेयम् ಸ್ವಾಮಿ, ಬಂದ್ಯಮ್ಮ. ನೀವ್ ಹೇಳಿದ ಹಾಗೆ ನೈವೇದ್ಯನ ಅರ್ಪಿಸಿದ್ದೀನಿ. ಏನ್ ಮಾಡ್ಬೇಕು ಹೇಳಿ ಸ್ವಾಮಿ. ನೀನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಮೊದಲು ಒಂದು ಜ್ಯೋತಿನ ಬೆಳಗಿಸ್ಬೇಕು. ಅಲ್ಲಿ ಎಲ್ಲರೂ ಹಚ್ತಿದ್ದಾರೆ ಅಲ್ವಾ, ಆ ಜಾಗದಲ್ಲಿ ನೀನು ಜ್ಯೋತಿನ ಸೂರ್ಯಾಸ್ತಮದವರೆಗೂ ಕಾಪಾಡಬೇಕು. ಅಲ್ಲಿವರೆಗೂ ಆ ಜ್ಯೋತಿ ಬೆಳಗ್ತಿದ್ರೆ ಆಗ ನೀನು ಅಖಂಡ ಜ್ಯೋತಿನ ಬೆಳಗ್ಸೋಕೆ ಅರ್ಹಳಾಗ್ತೀಯ. ಸರಿ ಸ್ವಾಮಿ, ಜ್ಯೋತಿನ ಬೆಳಗಿಸ್ತೀನಿ. ನೀನು ಆ ಅಖಂಡ ಜ್ಯೋತಿಯನ್ನು ಬೆಳಗಿಸೋವರೆಗೂ ನೀನು ನಿನ್ನ ಕುಟುಂಬ ಸದಸ್ಯರು ಇಲ್ಲೇ ಇರಬೇಕು. ಸರಿ ಸ್ವಾಮಿ. ಜ್ಯೋತಿಯನ್ನು ಬೆಳಗಿಸಿದ ಮೇಲೆ ಆ ಪ್ರಳಯಕಾಲ ರುದ್ರನಿಗೆ ಪ್ರಸಾದ ಮಾಡಿ ಬರೀ ನೆಲದ ಮೇಲೆ ಆ ಪ್ರಸಾದ ತಿನ್ನಬೇಕು. ರಾತ್ರಿ ತನಕನ ನಾವ್ಯಾಕೆ? ಅವ್ರಿರ್ತಾರ್ ಬಿಡು. ನಿನ್ ಬಾಯಿ ಮುಚ್ಚೆ. ಪೂಜೆಗೆ ಹೇಗಿದ್ರು ಬೇಡ ಅಂದೆ. ದೇವಸ್ಥಾನದಲ್ಲಿರೋಕೇನು, ಸುಮ್ನೆ ಇರು. ನೀನು ವ್ರತವನ್ನ ಶುರು ಮಾಡಮ್ಮ. ಸರಿ ಸ್ವಾಮಿ. ವಿಜಯೀ ಭವ. ಓಂ ನಮಃ ಶಿವಾಯ. ಅಖಂಡ ಜ್ಯೋತಿನ ಬೆಳಗಿಸುವಂತ ಶಕ್ತಿ ನನಗೆ ನೀಡು ಸ್ವಾಮಿ. ಓಂ ನಮಃ ಶಿವಾಯ. ತಾತ, ನೈವೇದ್ಯ ಮಾಡಬೇಕು. ಬನ್ನಿ ಹೋಗೋಣ. ಕೃಷ್ಣ ತಗೋ. ಇನ್ನು ಬೇಕಾ? ಯಶೋದ, ಇನ್ನು ಬೇಕಾ? ತಗೋ. ಅಜ್ಜಿ, ಈ ನೈವೇದ್ಯ ಏನು ಒಂದೊಂದ್ಸಲ ಒಂದೊಂದು ಟೇಸ್ಟ್ ಬರ್ತಾ ಇದೆ? ಯಾಕೆ ಹಾಗಂದ್ರೆ 6 ವಿವಿಧ ಪದಾರ್ಥದಿಂದ ಮಾಡಿದ್ದೆ ಈ ಪ್ರಸಾದ. ಓಹೋ, ಈ ರುಚಿ ಹಾಗೇನೆ ನಮ್ ಜೀವನದಲ್ಲಿ ಯಾವುದೇ ಕಷ್ಟ ಬಂದ್ರೋ ಅದನ್ನ ಧೈರ್ಯದಿಂದ ಎದುರಿಸಿ ಗೆಲ್ಬೇಕು ಅಂತಾನೆ ಈ ನೈವೇದ್ಯನ ಪ್ರಸಾದ ಮಾಡ್ಕೊಂಡು ತಿಂತಾರೆ. ಓಹೋ. ಯಾಕೆ ಕೃಷ್ಣ? ಕೊಡು. ಅಂಕಲ್, ಚಿಕ್ಕಮ್ಮ, ನೀವು ಸ್ವಲ್ಪ ಜಾಸ್ತಿ ತಿನ್ನಿ. ಕೊಡು ಕೊಡು. ನಮ್ ಕೃಷ್ಣಂಗೆ ನಾವಂದ್ರೆ ಎಷ್ಟು ಇಷ್ಟನೋ ಕೊಡು ಕೃಷ್ಣ. ನನ್ಗೂನು. ಇನ್ನೊಂದ್ ಸ್ವಲ್ಪ ಕೊಡ. ಕೊಡ್ತೀನಿ. ತಗೊಳ್ಳಿ. ಅಂಕಲ್, ನಿಮ್ಗೆಲ್ಲ ಎಮೋಷನ್ಸ್ ಜಾಸ್ತಿನೇ ಅಲ್ವಾ? ಈ ನೈವೇದ್ಯ ತಿಂದ ಮೇಲೆ ಎಲ್ಲಾನು ಬ್ಯಾಲೆನ್ಸ್ ಆಗತ್ತೆ. ಇವತ್ತು ಹೇಗಾದರೂ ಮಾಡಿ ಗಾಯತ್ರಿನ ಹುಡುಕಿ ಅವಳ ಹತ್ರ ಸಾರಿ ಕೇಳಬೇಕು, ಅರ್ಥ ಮಾಡಿಸ್ಬೇಕು. ಅಪರ್ಣ ಹತ್ರ ಇರೋ ಪೆನ್ನನ್ನು ಹೇಗಾದರೂ ಮಾಡಿ ತಗೊಂಡು ಆ ಅಪರ್ಣ ಕಥೆನ ಮುಗಿಸ್ಬೇಕು.
ಅಮ್ಮ, ನೀವು ಗುಡಿ ಸುತ್ತಲೂ ಉರುಳು ಸೇವೆ ಮಾಡಿದ್ರೆ ನಿಮ್ಮ ಮಗನಿಗೆ ಒಳ್ಳೇದಾಗತ್ತೆ. ಹಾಗೆ ಈ ಹುಣ್ಣಿಮೆ ದಿನ ಪೂರ್ತಿ ಗುಡಿಲೇ ಇದ್ದು ಹುಣ್ಣಿಮೆ ಕಾಲ ಮುಗಿಯೋವರೆಗೂ ಇದ್ದು ಅತ್ಯಂತ ನಿಷ್ಠೆಯಿಂದ ಆ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಸ್ಕೊಂಡು ಹೋದರೆ ಆ ಸ್ವಾಮಿಯ ಆಶೀರ್ವಾದ ನಿಮ್ಮ ಮಗನ ಮೇಲಿರುತ್ತೆ. ಹಾಗೆ ಮಾಡ್ತೀನಿ ಶಾಸ್ತ್ರಿಗಳೇ. ತಗೊಮ್ಮ, ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳು. ತಗೋ ಅಕ್ಕ. ತಾತ, ತುಪ್ಪ ತಗೊಂಡ್ ಬರ್ಲಿಲ್ವಾ? ಅದು ಮರ್ತೋದೆ ಅಮ್ಮ, ಈಗಲೇ ಹೋಗ್ತರ್ತೀನಿ. ನೀವಿರಿ ತಾತ, ನಾನು ಹೋಗಿ ತಗೊಂಡ್ ಬರ್ತೀನಿ. ಸರಿ, ಹೋಗ್ತರ್ತೀನಿ ಅಕ್ಕ. ಬೇಗ ಬಾ. ಗಾಯತ್ರಿ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾಳೆ. ಅವಳನ್ನ ಮೀಟ್ ಮಾಡಿ ಎಲ್ಲ ಮಾತಾಡ್ತೀನಿ. ಗಾಯತ್ರಿ ಪ್ಲೀಸ್, ಒಂದ್ಸಲ ನನ್ನ ಮಾತು ಕೇಳು. ದೇವಸ್ಥಾನದಲ್ಲಿ ಕೂಡ ಏನ್ ನಾನ್ಸೆನ್ಸ್? ನಾನು ತುಂಬಾ ತಪ್ಪು ಮಾಡಿದೆ ಗಾಯತ್ರಿ. ನಿಂಗದ್ ಮಾಮೂಲಿನೇ ಅಲ್ವಾ? ನಿನ್ನ ವಿಷಯದಲ್ಲಿ ಬಿಟ್ಟು ಬೇರೆ ಎಲ್ಲ ವಿಷಯದಲ್ಲೂ ನಾನು ಪರ್ಫೆಕ್ಟ್ ಆಗೇ ಇದ್ದೀನಿ. ಪರ್ಫೆಕ್ಟ್ ಆಗಿ ಎಲ್ಲ ವಿಷಯನೂ ಥಿಂಕ್ ಮಾಡಿದ್ದೀನಿ. ಹೇಗೆ ನಮ್ಮ ಮಧ್ಯೆ ಡೌಟ್ ಶುರು ಆಯ್ತೋ ಅರ್ಥ ಆಗ್ತಿಲ್ಲ. ತಪ್ಪು ಬೇರೆಯವ್ರದ್ದಾಗಿದ್ರು ನಾವು ದೂರ ಆದ್ವಿ. ಒಂದು ಟೈಮ್ನಲ್ಲಿ ನಾವು ಎಷ್ಟು ಖುಷಿಯಿಂದ ಇರ್ತಿದ್ವಿ. ಏನಾಯ್ತಮ್ಮ? ತಾತ, ಗಾಯತ್ರಿ ಇನ್ನೂ ಬರ್ಲಿಲ್ವಲ್ಲ, ನೈವೇದ್ಯ ಮಾಡಬೇಕು. ನಾನು ಹೋಗಿ ತಗೊಂಡು ಬರ್ತೀನಮ್ಮ. ನೀವಿರಿ ತಾತ, ನಾನೇ ಹೋಗಿ ಬರ್ತೀನಿ. ಪ್ರೀತಿಯಲ್ಲಿ ನಂಬಿಕೆ ಇರಬೇಕು ಅಂತಾರೆ. ನಾನು ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೆ. ಆದರೆ ಒಬ್ಬ ಈಡಿಯಟಿಂದ, ಅವನ ಮಾತಿನಿಂದ ನಾನು ನಿನ್ನ ಅಪಾರ್ಥ ಮಾಡಿಕೊಂಡೆ. ನಾನೀಗ ಡಿಸೈಡ್ ಆಗಿದ್ದೀನಿ. ನೀನು ನನ್ನ ಪ್ರೀತಿ ಮಾಡಿದ್ರು ಪ್ರೀತಿ ಮಾಡಿಲ್ಲ ಅಂದರೂ ನಾನು ನಿನ್ನ ಪ್ರೀತಿ ಮಾಡ್ತಾನೇ ಇರ್ತೀನಿ.